ನಮ್ಮಿಂದ ನೇರ ಪ್ರಶ್ನೆಗಳು, ನಾಯಕರಿಂದ ನೇರ ಉತ್ತರ. ಇದೇ ಫೇಸ್ ಟು ಫೇಸ್. ಇವತ್ತಿನ ಫೇಸ್ ಟು ಫೇಸ್ನಲ್ಲಿದ್ದಾರೆ ಹಿರಿಯ ಮುತ್ಸದ್ದಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು. ಖರ್ಗೆ ಅವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಒಂದು ಹೊಸ ಜವಾಬ್ದಾರಿ, ಹೊಸ ಸ್ಥಾನಮಾನ, ಏನನ್ನಿಸ್ತಾ ಇದೆ? ಏನು ಹೊಸದೇನಿಲ್ಲ ನನಗೆಲ್ಲ. ಇಲ್ಲೂ ಕೂಡ 7 ವರ್ಷ ಇಂಥ ಜವಾಬ್ದಾರಿಯನ್ನು ನಿಭಾಯಿಸಿದ್ದೇನೆ. ಅಲ್ಲಿ ಫ್ಲೋರ್ ಲೀಡರ್ ಆಗಿ ನನಗೆ ಆರಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಮತ್ತು ಶ್ರೀಮತಿ ಸೋನಿಯಾ ಗಾಂಧೀಜಿಯವರು ಯಾವ ಒಂದು ಹುದ್ದೆಯನ್ನು ನನಗೆ ಕೊಡ್ತಾರೆ, ಕೆಲಸವನ್ನು ಕೊಡ್ತಾರೆ, ಆ ಕೆಲಸ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ ಪಕ್ಷ ದೃಷ್ಟಿಯಿಂದ. ಆ ಕೆಲಸವನ್ನು ನಾನು ಈಗ ಸದ್ಯಕ್ಕೆ ನಿರ್ವಹಿಸ್ತಾ ಇದ್ದೇನೆ. ನೋಡೋಣ ಮುಂದೆ ಯಾವ ರೀತಿಯಾಗಿ ಸರ್ಕಾರ ನಡ್ಕೊಳ್ತದೆ, ನಾವು ಯಾವ ರೀತಿಯಾಗಿ ನಡಿಬೇಕು, ಮುಂದೇನೇನು ಸಮಸ್ಯೆಗಳು ಬರ್ತವೆ, ಅದನ್ನು ಸಮಯದ ಪ್ರಕಾರ ಅವೆಲ್ಲನೂ ಕೂಡ. ಇಲ್ಲ, 100 ವರ್ಷಗಳ ಕಾಂಗ್ರೆಸ್ ಪಕ್ಷ, ಆ ಪಕ್ಷ ಒಂದು ದೊಡ್ಡ ಜವಾಬ್ದಾರಿನ ತಮ್ಮ ಹೆಗಲಿಗೆ ವಹಿಸಿದೆ. ತಾವು ಹೇಳಿದ್ರಿ, ಇದು ರಿಗಾರ್ಡ್ ಸೋನಿಯಾ ಗಾಂಧಿ ಅವರಿಗೆ ಹೋಗಬೇಕು, ಅವ್ರು ಕೊಟ್ಟಂಥ ಕೆಲಸವನ್ನು ನಾವು ಚಾಚು ತಪ್ಪಿ ಮಾಡ್ಕೊಂಡು ಹೋಗ್ತೀವಿ. ಬರೀ ಇಷ್ಟು ಮಾತ್ರ ಅಲ್ಲ, ಖರ್ಗೆ ಅವರ ಆ ಮುತ್ಸದ್ದಿತನ ಇದೆಯಲ್ಲ, ಅವ್ರು ಬೆಳೆದು ಬಂದಿರೋಂಥ ಹಾದಿ ಇದೆಯಲ್ಲ, ಅವ್ರ ಅನುಭವ ಇದೆಯಲ್ಲ, ಅದೆಲ್ಲದಕ್ಕೂ ಸಿಕ್ಕಂಥ ಒಂದು ಮಹಾನ್ ಗೌರವ ಇದು ಅಂತ ನಾನು ಭಾವಿಸ್ತೀನಿ. ಇಲ್ಲ, ಅದು ಎಲ್ಲರ ವಿಚಾರ ಇದ್ರೂ ಕೂಡ ಈ ಅವಕಾಶ ಮಾಡಿಕೊಡ್ತಕ್ಕಂಥವ್ರು ಬೇಕಲ್ಲ. ನಿಮ್ಮಲ್ಲಿ ಎಷ್ಟೇ ಪ್ರತಿಭೆ ಇರ್ಬೋದು, ನಿಮ್ಮಲ್ಲಿ ಎಷ್ಟೇ ಒಳ್ಳೆ ಗುಣಗಳಿರ್ಬೋದು, ಅದನ್ನು ಜನರಲ್ಲಿ ಎಕ್ಸಿಬಿಟ್ ಮಾಡ್ತಕ್ಕಂಥ ಅವಕಾಶ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ನನ್ನಂಗೆ ಅನೇಕ ಜನನೂ ಇದ್ದಾರೆ. ನಾನು ಒಬ್ಬನೇ ಬಹಳ ಇದಕ್ಕೆ ಸಮರ್ಥ, ಬೇರೆಯವರು ಇಲ್ಲ ಅಂತಲ್ಲ. ಸಾಕಷ್ಟು ಜನ ಸಮರ್ಥ ಇದ್ದಾರೆ, ನಮ್ಮ ಪಕ್ಷದಲ್ಲೂ ಇದ್ದಾರೆ, ಬೇರೆಯವರು ಇದ್ದಾರೆ. ಆದರೆ ಈ ಅವಕಾಶ ನನಗೆ ಸಿಕ್ಕಾಗ ಈ ಅವಕಾಶನ ಸದುಪಯೋಗವನ್ನು ಮಾಡಿಕೊಂಡು ಜನರ ಹಿತದೃಷ್ಟಿಯಿಂದ, ದೇಶದ ಹಿತದೃಷ್ಟಿಯಿಂದ ಮತ್ತು ವಿಶೇಷವಾಗಿ ಕೊಟ್ಟಂಥ ಜವಾಬ್ದಾರಿಯನ್ನು ಒಳ್ಳೆ ರೀತಿಯಿಂದ ನಿಭಾಯಿಸ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲಿದೆ. ಅದಕ್ಕೆ ಆ ಕೆಲಸವನ್ನು ನಾನು ಮಾಡ್ತೇನೆ. ನಿಜ, ತಾವು ಒಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಬಹಳ ದೊಡ್ಡ ದೊಡ್ಡ ನಾಯಕರುಗಳಿದ್ರು, ಆದರೆ ಕಾಂಗ್ರೆಸ್ ಪಕ್ಷ ನನ್ನನ್ನು ಪರಿಗಣಿಸ್ತು ಅನ್ನುವಂಥದ್ದು ನಿಜಕ್ಕೂ ದೊಡ್ಡ ಮಾತೇನೆ. ಯಾಕಂದರೆ ಕಮಲ್ನಾಥ್ ಅಂತ ನಾಯಕರು 8 ಬಾರಿ ಗೆದ್ದಿರುವಂಥವ್ರು, ಅವರು ಕೂಡ ಇದ್ದಾರೆ. ಆದರೆ ಖರ್ಗೆ ಅವರಿಗೆ ಒಂದು ವಿಶೇಷವಾದಂಥ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ನಾನು ಹೇಳೋ ಪ್ರಕಾರ ಬಹಳ ತಡವಾಗಿ ಕೇಂದ್ರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷ ನಿಮಗೆ ಗುರುತಿಸ್ತೇನೋ ಅಂತ ಅನ್ನುವಂಥದ್ದು, ಬಹಳ ತಡವಾಗಿ. ಇಲ್ಲ, ನಾನು ಕೇಂದ್ರದಲ್ಲಿ ಹೋಗೇ 5 ವರ್ಷ ಆಯಿತು. ಹೋದ ತಕ್ಷಣವೇ ನಾನು ಮಂತ್ರಿ ಮಾಡಿದ್ರು, ಹೋದ ತಕ್ಷಣವೇ ರೈಲ್ವೆ ಮಿನಿಸ್ಟರ್ ಮಾಡಿದ್ರು, ಅಡಿಷನಲ್ ಚಾರ್ಜ್ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟ್ರಿ ಕೊಟ್ಟರು. ಈಗ ಸರ್ಕಾರ ಇಲ್ಲದೆ ಇದ್ರೂ ಕೂಡ ನನಗೆ ಫ್ಲೋರ್ ಲೀಡರ್ ಮಾಡಿದ್ದಾರೆ. ಮನುಷ್ಯನಿಗೆ ಒಂದು ಪಕ್ಷದಲ್ಲಿ ಎಷ್ಟು ಮಾನ್ಯತೆ ಕೊಡಬೇಕು ಅಥವಾ ಅವ್ರಿಗೆ ಗುರುತಿಸಬೇಕು, ಅದನ್ನು ಗುರುತಿಸಿದ್ದಾರೆ. ಪ್ರತಿಯೊಂದಕ್ಕೂ ನಾವು ಒಂದೇನಾದರೂ ನೆಪ ಹೇಳಿಕೊಂಡು ಹೋಗ್ತಕ್ಕಂಥದ್ದು ಸರಿಯಲ್ಲ. ಗುರುತಿಸಿದ್ದಾರೆ, ಕೆಲಸ ಮಾಡೋಂಥ ಬೆಂಬಲ ನೀಡಿದ್ದಾರೆ, ಸಹಕರಿಸಿದ್ದಾರೆ. ನಮ್ಮ ಕರ್ತವ್ಯ ಏನಂತಂದರೆ ಅವರ ನಿರೀಕ್ಷೆ ಅಂತೆ ಮತ್ತು ಜನರ ಅಪೇಕ್ಷೆ ಅಂತೆ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಅಲ್ಲ, ನೀವೇನು ಹೇಳ್ತಾ ಇದ್ದೀರಿ ನಾಯಕರು, ಅದಕ್ಕೆ ವ್ಯತಿರಿಕ್ತವಾದಂಥ ಅಭಿಪ್ರಾಯ ನಂದು. ಹೆಂಗೆ ಅಂದರೆ, ಹಿತ್ತಲಗಿಡ ಮದ್ದಲ್ಲ ಅನ್ನುವಂಥ ಒಂದು ಮಾತಿದೆ ನಮ್ಮಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂದರೆ ಹೆಂಗಿತ್ತು ಅಂದರೆ, ಅದು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತಾಪ. ಆದರೆ ಬದಲಾದಂಥ ಸನ್ನಿವೇಶದಲ್ಲಿ ಅವರೇನು ಬಹಳ ಇಷ್ಟಪಟ್ಟು ಕೊಟ್ಟಿರುವಂಥದ್ದಲ್ಲ ನಿಮಗೆ. ಅಂದರೆ ಯಾವಾಗ ಟಿಕೆಟನ್ನು ಕಳೆದ ಬಾರಿ ಕೊಟ್ಟಂಥ ಸಂದರ್ಭದಲ್ಲಿ ನಿಮಗೆ ಕೊಟ್ಟಂಥ ಖಾತೆ ಕಾರ್ಮಿಕ ಖಾತೆ, ನಿಭಾಯಿಸಿದ ರೀತಿ ಇದೆಯಲ್ಲ ಅದ್ಭುತ. ಅದು ಅಂತ ಒಂದು ಕಾರ್ಮಿಕ ಖಾತೆನಲ್ಲಿ ಹಿಂಗೂ ಕೂಡ ಕೆಲಸ ಮಾಡಬಹುದು ಅಂತ ಯಾರಾದರೂ ತೋರಿಸ್ಕೊಟ್ರು ಅಂತಂದರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಗೊತ್ತಾಯ್ತು ಅವರಿಗೆ, ಅರೆ ಕಾರ್ಮಿಕ ಖಾತೆ ಕೊಟ್ಟು ತಪ್ಪು ಮಾಡಿದ್ವಪ್ಪ ಅಂತ, ಭಾಳ ಲೇಟಾಗಿ ಜ್ಞಾನೋದಯ ಆಯ್ತು ಅವರಿಗೆ ಅಂತ. ಅದಾದಮೇಲೆ ರೈಲ್ವೆ ಖಾತೆ ಕೊಟ್ಟಿದ್ದು ಯಾವಾಗ ನಿಮಗೆ? ಭಾಳ ಕಡಿಮೆ ಅವಧಿನಲ್ಲಿ ರೈಲ್ವೆ ಇದರಲ್ಲಿ ಒಂದು ಹಳಿಗೆ ತರುವಂಥ ನಿಟ್ಟಿನಲ್ಲಿ ಭಾಳ ದೊಡ್ಡ ಪ್ರಯತ್ನ ಮಾಡಿದಿರಿ ತಾವು ರೈಲ್ವೆ ವಿಚಾರಕ್ಕೆ. ಅದರ ಮುಂದುವರೆದ ಭಾಗವಾಗಿ ಈಗ ಸದಾನಂದ ಗೌಡರಿಗೆ ಸಿಕ್ಕಿದೆ, ಪ್ರಶ್ನೆ ಬೇರೆ ಅನ್ನಿಸ್ತು ಅವರಿಗೆ. ಇಂಥ ಒಬ್ಬ ನಾಯಕರನ್ನ, ಹಿಂದುಳಿದ ವರ್ಗದ ಒಬ್ಬ ದೊಡ್ಡ ನಾಯಕರನ್ನ ನಾವೆಲ್ಲೋ ಒಂದು ಕಡೆಗೆ ಒಂದು ಪ್ರಾದೇಶಿಕ ಮಟ್ಟಕ್ಕೆ ಸೀಮಿತಗೊಳಿಸ್ಬಿಟ್ಟಿದ್ವಿ. ಅರೆ ಎಲ್ಲ ತಪ್ಪಾಯಿತು, ಭಾಳ ಲೇಟಾಗಿ ಜ್ಞಾನೋದಯ ಆಯಿತು ನಿಮ್ಮ ನಾಯಕರುಗಳಿಗೆ ಅಂತೀನಿ ನಾನು. ಇಲ್ಲ, ಅದು ಸತ್ಯಕ್ಕೆ ದೂರವಾದಂಥ ಮಾತು. ಅವರು ಗುರುತಿಸ್ತಕ್ಕಂಥದ್ದು ಲೇಟಾಗಿ ಗುರುತಿಸಿದ್ದಾರೆ ಅಥವಾ ನಿಮ್ಮನ್ನು ಹಗುರವಾಗಿ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು
ಸರಿನೂ ಅಲ್ಲ, ಸಮಂಜಸವೂ ಅಲ್ಲ. ನಾನು ರಾಜ್ಯದಲ್ಲೇ 9 ಬಾರಿ ಗೆದ್ದು ಇಲ್ಲಿ ವಿರೋಧ ಪಕ್ಷದ ನಾಯಕನಾಗಿ, ಕೆಪಿಸಿಸಿ ಅಧ್ಯಕ್ಷನಾಗಿ, ಡೆಪ್ಟಿ ಲೀಡರ್ ಆಗಿ, ಮಂತ್ರಿಯಾಗಿ, ಬಹುಶಃ ಇಷ್ಟೊಂದು ಅವಕಾಶ ಯಾರಿಗೂ ಕೂಡ ಸಿಗಲಕ್ಕಿಲ್ಲ, ನನಗೆ ಸಿಕ್ಕಿದೆ. ಮತ್ತು ಇಲ್ಲಿ ನನಗೆ ಪಕ್ಷ ನಾನು CLP ಲೀಡರ್ ಆಗಿದ್ದಾಗ ನನಗೆ ರಾಷ್ಟ್ರ ಮಟ್ಟದಲ್ಲಿ ನೀವು ಬರಬೇಕು, ಅಲ್ಲಿ ನೀವು ಚುನಾವಣೆಯನ್ನು, ಪಾರ್ಲಿಮೆಂಟ್ ಚುನಾವಣೆ ಎದುರಿಸಬೇಕು ಅಂಥೇಳಿ ನನಗೆ ಆದೇಶ ಕೊಟ್ಟ ಮೇಲೆ ಯಾವ ಪಕ್ಷ ನನಗೆ ಇಷ್ಟೊಂದು ಸ್ಥಾನಮಾನಗಳು ಕೊಟ್ಟಿದೆ, ಗೌರವಿಸಿದೆ, ಆ ಪಕ್ಷಕ್ಕೆ ನಾನು ನನ್ನದೇ ಆದಂಥ ಕೊಡುಗೆ ಕೊಡಬೇಕು ಮತ್ತು ಅವರು ಹೇಳಿದ್ದನ್ನು ಕೇಳಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾನು 2009ರಲ್ಲಿ ಚುನಾವಣೆ ನಿಂತು ಗೆದ್ದೆ. ನಾನು ಗೆದ್ದ ಮೇಲೂ ಕೂಡ ನನಗೆ ಮಂತ್ರಿ ಮಾಡ್ರಿ ಅಂತ ಹೋಗಲಿಲ್ಲ. ನಾನು ಬಿಹಾರ್ನಲ್ಲಿರ್ತಕ್ಕಂಥ ಬುದ್ಧಗಯಾಕ್ಕೆ ಹೊರಟಿದ್ದೆ. ಆವಾಗ ನನಗೆ ಟೆಲಿಫೋನ್ ಬಂತು, ನೀವೆಲ್ಲಿದ್ರಿ, ಬರಬೇಕು ವಾಪಸ್ ಅಂತ. ನಾನು ಬಂದು ವಾಪಸ್ ಬಂದೆ. ಬಂದ ಕೂಡಲೇ ಗುಲಾಂ ನಬಿ ಆಜಾದ್ ನನಗೆ ಹೇಳಿದರು, ನೀವು ಯಾಕೆ ಹೋಗಿದ್ರಿ, ನಿಮ್ಮ ಹೆಸರಿದೆ ನೀವು. ನಾ ಹೇಳಿದೆ, ಅದು ಬುದ್ಧಗಯ ನಾನು ನೋಡಿಲ್ಲ, ನೋಡಬೇಕು ಅಂತೇಳಿ ಬಂದಿದ್ದೇನೆ ಹೊರತಾಗಿ ನಂದೇನು ಬೇರೆ ಕೆಲಸ ಇರಲಿಲ್ಲ, ಅದಕ್ಕೆ ಅಲ್ಲೇ ಕಾಲ ಕಳೆಯೋದಕ್ಕಿಂತಲೂ ಇಲ್ಲಿ ಬಂದಿದ್ದೇನೆ ಅಂತ ಹೇಳಿದೆ. ಸೊ ಹೀಗೆ ನಮ್ಮ ನಾಯಕರು ಒಂದಿಲ್ಲ ಒಂದು ರೀತಿಯಿಂದ ಗುರುತಿಸಿ ನಮ್ಮನ್ನು ಕೆಲಸ ಒಪ್ಪಿಸುವಾಗ ನಮ್ಮ ಕರ್ತವ್ಯ ಏನಂದರೆ ಅವ್ರು ಕೊಟ್ಟಂಥ ಕೆಲಸ ಮತ್ತು ಜನ ಯಾವ ರೀತಿಯಾಗಿ ಅಪೇಕ್ಷೆ ಪಡ್ತಾರೋ ಇವ್ರು ಬಂದ ಮೇಲೆ ಇಂಥ ಕೆಲಸ ಮಾಡಬಹುದು ಅಥವಾ ನಿಭಾಯಿಸ್ಬೋದಾ ಅಂತೇನು ಒಂದು ನಿರೀಕ್ಷೆ ಇರ್ತದೋ ಆ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತಕ್ಕಂಥದ್ದು ನಮ್ಮ ಒಂದು ಗುರಿ. ಆ ದೃಷ್ಟಿಯಿಂದ ನಾನು ಮೊದಲು ಮಾಡ್ಕೊತ ಬಂದಿದ್ದೇನೆ. ಬಹುಶಃ ಪ್ರಚಾರ ಕಡಿಮೆ ಇರ್ಬೋದು ಮತ್ತು ನನಗೆ ಮಾಧ್ಯಮಕ್ಕೆ ಜಾಸ್ತಿ ಪದೇ ಪದೇ ನಾನು ಹೋಗೋದಿಲ್ಲ ಅಥವಾ ಪ್ರೆಸ್ ಕಾನ್ಫರೆನ್ಸ್ ಮಾಡೋದಿಲ್ಲ ಅಥವಾ ಎಲ್ಲಿ TV ಸಿಕ್ತು ಅಲ್ಲೆಲ್ಲ ಬಾಯಿ ತೆರೆಯೋದು ನನಗೆ ಅಷ್ಟೊಂದು ಇದು ಇರೋದಿಲ್ಲ. ಸಹಜವಾಗಿ ಮಾಡಿದಂಥ ಕೆಲಸ ನಾನು ಮಾಡ್ಕೊಂಡು ಬರ್ತೀನಿ. ಯಾರಾದರೂ ಕೇಳಿದ್ರೆ ಹೇಳ್ತೀನಿ, ಕೇಳದೇ ಇದ್ರೆ ನನ್ನ ಪಾಡಿಗೆ ನಾನು ಇರ್ತೀನಿ. ನಾನು ಲೇಬರ್ ಡಿಪಾರ್ಟ್ಮೆಂಟ್ಗೆ ತಂದಂಥದ್ದು ಸಾಕಷ್ಟು ದೊಡ್ಡ ರೆವಲ್ಯೂಷನ್, 33 ಆಕ್ಟ್ಗಳು ತಿದ್ದುಪಡಿ ಮಾಡಿದೆ. RSBI ಅಂತ ಸ್ಕೀಮು ನೆಲಗುದಿಗೆ ಬಿದ್ದಿತ್ತು, ಅದು ಮನಮೋಹನ್ ಸಿಂಗ್ ಸಾಹೇಬ್ರದು ಫ್ಲಾಗ್ಶಿಪ್ ಸ್ಕೀಮ್. ಅದನ್ನೇ ಈಗ ಮೋದಿ ಅವರು ಕೂಡ ತರ್ತೀನಿ ಅಂತ ಹೇಳಿದ್ದಾರೆ. ನಾನೀಗ ಆಲ್ರೆಡಿ ಅದು ಇಂಪ್ಲಿಮೆಂಟ್ ಮಾಡಿ ಸುಮಾರು 2,75,00,000 ಕುಟುಂಬಗಳಿಗೆ ಅನುಕೂಲ ಆಗಿದೆ. ಅದಕ್ಕಾಗಿ ಇಂಥ ಎಲ್ಲ ಯೋಜನೆಗಳು ನೆಲಗುದಿಗೆ ಬಿದ್ದಂಥವು ನಾ ಕೇವಲ 3 ವರ್ಷದಲ್ಲಿ ಮಾಡಿದ್ದೇನೆ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಈಗ ಹೇಳ್ತಾರೆ, ನನ್ನ ಕಾಲದಲ್ಲಿ ಕೇವಲ 3.5 ವರ್ಷದಲ್ಲಿ 5,000 ITI ನಾನು ಇಡೀ ಭಾರತ ದೇಶದಲ್ಲಿ ಮಾಡಿದ್ದೇನೆ. ಹೋದ 50 ವರ್ಷದಲ್ಲಿ 5,000 ಮಾಡಿದ್ರೆ ನಾನು ಕೇವಲ 4 ವರ್ಷದಲ್ಲಿ ಸುಮಾರು 5,000 ITI ಮಾಡಿದೆ. ಅದು ಸ್ಕಿಲ್ ಡೆವಲಪ್ಮೆಂಟ್. ಅದಕ್ಕೆ ಅವ್ರು ಹೇಳಿದ್ರು ಸ್ಕಿಲ್ ಡೆವಲಪ್ಮೆಂಟ್ ನಾವು ಮಾಡೋದೇನಿದೆ, ಆಲ್ರೆಡಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ. ನಾನು ಇಲ್ಲಿ ಬೆಂಗಳೂರಿನ ಆಲ್ರೆಡಿ ಸ್ಕಿಲ್ ಡೆವಲಪ್ಮೆಂಟ್ ರಾಜಾಜಿನಗರದಲ್ಲಿ ಜರ್ಮನ್ ಜೊತೆಯಲ್ಲಿ ಕೊಲಾಬರೇಷನ್ ನಲ್ಲಿ ಪ್ರಾರಂಭ ಮಾಡಿದ್ದೇನೆ. ಗುಲ್ಬರ್ಗಾದಲ್ಲಿ ಪ್ರಾರಂಭ. ನೀವು ಮಾತಿಗೆ ಅವಕಾಶ ಸಿಕ್ಕಾಗ ಅದನ್ನ ಹೇಳಬೇಕಾಗಿತ್ತು, ನಾನು ಮಾಡಿದ್ದೇನೆ ಮುಂದುವರಿಸ್ತಾ ಇದ್ದೀರಿ ಅಂತ. ಅಲ್ಲಿ ಅದನ್ನ ಕೊನೆಯ ದಿವಸ ಇತ್ತಲ್ಲ ಪ್ರತಿಯೊಂದು. ಅಲ್ಲ ನೋಡಿ, ತಾವು ಹೇಳಿದ್ರಿ ನಾನು ಹೆಚ್ಚೆಚ್ಚು TV ಎದುರುಗಡೆ ಬರ್ದನೇ ಇರ್ಬೋದು, ಕ್ಯಾಮ್ರಾ ಎದುರುಗಡೆ ಮಾತಾಡ್ದಂಗೆ ಇರ್ಬೋದು ಅಂತ. ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮನು, ಅದನ್ನು ಮಾಡ್ತಾ ಇದ್ದೀರಿ ನೀವು. ಆದರೆ ನಾನು ಹೇಳುವಂಥದ್ದೇನು ಅಂದರೆ, ನೋಡಿ, ಈ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಬೇರೆಯವ್ರಿಗೂ ವ್ಯತ್ಯಾಸ ಇದೇನೆ. ಖರ್ಗೆ ಅವರಿಗೆ ಅಸಮಾಧಾನ ಇರ್ಬೋದು, ಆದರೆ ಎಂದೂ ಕೂಡ ಅವರು ತೋರ್ಪಡಿಸ್ಕೊಳ್ಳಲ್ಲ. ಮಾತಾಡಬೇಕು ಅಂತ ಅನಿಸುತ್ತೆ, ಮೈಕ್ ಸಿಕ್ಕ ತಕ್ಷಣ ಅವ್ರು ಬಾಯಿ ಬಿಡಲ್ಲ. ನೀವೇನಾದರೂ ಅಸಮಾಧಾನಗಳನ್ನು ಹೇಳಬೇಕು ಅನ್ನುವಂಥ ಸಂದರ್ಭದಲ್ಲಿ ಪಕ್ಷದ ಚೌಕಟ್ಟಿದೆಯಲ್ಲ, ಆ ಲಕ್ಷ್ಮಣ ರೇಖೆ, ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಖರ್ಗೆ ಅವರು ಹೊರಗಡೆ ಕಾಲಿಟ್ಟಿಲ್ಲ. ಯಾಕಂದರೆ ಬರೀ ನೀವು 8 ಸರಿ 9 ಸರಿ ಗೆದ್ದರು ಅನ್ನುವಂಥದ್ದು ಮಾತ್ರ ಅಲ್ಲ. ಇಲ್ಲಿ ವಿರೋಧ ಪಕ್ಷದ ನಾಯಕನಾಗೇ ನೀವು ತೃಪ್ತಿ ಪಡ್ಕೋಬೇಕಾ? ಕಾರ್ಮಿಕ ಸಚಿವರಾಗೇ ನೀವು ತೃಪ್ತಿ ಪಡ್ಕೋಬೇಕಾ? ಅಥವಾ ಈಗ ಒಂದು ದೊಡ್ಡ ಗೌರವ ಒಪ್ಕೊಳ್ತೀನಿ, ಲೋಕಸಭೆಯಲ್ಲಿ ಕಾಂಗ್ರೆಸ್ ನಾಯಕರಾಗಿ ಮಾತ್ರ ತೃಪ್ತಿ ಪಡ್ಕೋಬೇಕಾ? ಯಾಕೆ ಮಲ್ಲಿಕಾರ್ಜುನ್ ಖರ್ಗೆ ಅಂತವ್ರಿಗೆ ಅವರ ವ್ಯಕ್ತಿತ್ವಕ್ಕೆ, ಅವರ ಹಿರಿತನಕ್ಕೆ, ಅವರ ಅನುಭವಕ್ಕೆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಕ್ತವಾದ ವ್ಯಕ್ತಿ ಅಲ್ವ ಅವ್ರು? ಹಾಗಾದರೆ ಇವೆಲ್ಲ ಅನಿಸಿಕೆಗಳು, ಊಹೆಗಳು. ಬಟ್ ಪ್ರಾಕ್ಟಿಕಲ್ ಏನಿದೆ ಅದು ನೋಡಬೇಕು. ಸುಮ್ಮನೆ ನಾವು
ನೀವು 100 ಬಯಸ್ಬೋದು, 100 ಕನಸು ಕಾಣಬಹುದು. ಯಾವುದು ನಿಮಗೆ ಸಾಧ್ಯ ಇದೆ, ಯಾವುದು ನಿಮ್ಮ ರೀಚ್ನಲ್ಲಿದೆ, ಯಾವ ನೀವು ತಲುಪಬಹುದು, ನಿಮ್ಮ ಜೊತೆಯಲ್ಲಿ ಯಾರಿದ್ದಾರೆ, ಎಷ್ಟರ ಮಟ್ಟಿಗೆ ನೀವು ದಾರಿಯನ್ನು ಸಾಗಿಸ್ಬೋದು ನೋಡಿಕೊಂಡು ಆ ಸಂದರ್ಭದಲ್ಲಿ ಅದನ್ನು ನಾವು ಮಾತಾಡಬೇಕೇ ಹೊರತಾಗಿ ಸುಮ್ಮನೆ ಪ್ರತಿಯೊಂದಕ್ಕೂ ಕೂಡ ನಾನು ಅರ್ಹರಿದ್ದೇನೆ, ಇನ್ನೊಬ್ಬ ಅರ್ಹರಿದ್ದಾನೆ ಅಂತ ಹೇಳ್ಕೋತ ಹೋದ್ರೆ ಆಗೋದಿಲ್ಲ. ಈಗ ನಾವು ಕೆಲಸ ಮಾಡಿದಕ್ಕಾಗೆ ಗುರುತಿಸಿ ಜನನೂ ಗುರುತಿಸಿದ್ದಾರೆ, ಅಲ್ಲ ಸರ್, ಮತ್ತು ಪಕ್ಷನೂ ಗುರುತಿಸಿದ್ದಾರೆ. ನನ್ನ ಪ್ರಶ್ನೆ, ಒಂದು ಕಾರ್ಮಿಕ ಸಚಿವರಾಗಿ ತಾವೇ ಹೇಳಿದ್ರಿ 50 ವರ್ಷದ ಹಿಂದೆ ಆಗದಿರುವಂತದ್ದು 5 ವರ್ಷದಲ್ಲಿ ಮಾಡಿದ್ವಿ ಅಂತ. ಯಾಕೆ ರಾಜ್ಯದಲ್ಲಿ ಅಂತ ಒಂದು ಉನ್ನತ ಸ್ಥಾನ ಸಿಕ್ಕಿದ್ರೆ ಆಗ್ತಿರ್ಲಿಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾಕೆ ತಮ್ಮಂತಾವು ಸೀಮಿತಗೊಳಿಸ್ಕೋತಾರೆ ಅಂತ ನನ್ನ ಪ್ರಶ್ನೆ. ನೋಡಿ, ರಾಜ್ಯದಾಗ ಸಿಕ್ಕರೆ ಆಗ್ತಿತ್ತು ಬಿಡುದು. ನನಗೊಂದು ಅವಕಾಶ ಇತ್ತು 2008ರಲ್ಲಿ. ಜನ ಬೆಂಬಲ ಕೊಟ್ಟಿದ್ರೆ, ಅಥವಾ ನಮ್ಮ ಸುಮಾರು 36 ಜನ ಮಂತ್ರಿಗಳು ಸೋತರು, ಅದರಾಗಿ 20 ಜನ ಗೆದ್ದಿದ್ರು ಆ ಅವಕಾಶ ನನಗೆ ಅವಾಗೇ ದೊರೀತಿತ್ತು. ಆದರೆ ದುರ್ದೈವದಿಂದ 36 ಮಂತ್ರಿಗಳು ಈಗೇನು ಅದರೊಳಗೆ ಸುಮಾರು 20-25 ಜನ ಗೆದ್ದಿದ್ದಾರೋ ಅವರೆಲ್ಲರೂ ಕೂಡ ಅವಾಗ ಸೋತಿದ್ರು. ಹಿಂಗೆ ಒಂದೊಂದು ಸಂದರ್ಭ ಇರ್ತವೆ. ಆ ಸಂದರ್ಭ ಅನುಸಾರ ಎಸ್ ಆ ಟೈಮ್ನಾಗ ರೈಟ್ ಸ್ಟ್ರೈಕ್ ಆಗ್ಬಹುದಾಗಿತ್ತು. ಸುಮ್ಮನೆ ನಾನು ಈಗ ಸ್ಮೂತ್ ಆಗಿ ಸರ್ಕಾರ ನಡೆದಿದೆ, ಒಳ್ಳೆ ರೀತಿಯಿಂದ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಮ್ಮ ಪಕ್ಷಕ್ಕೆ ಧಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಯಾರಾದರೂ ವರ್ತಿಸಿದ್ರೆ ಅದು ನಿಜವಾಗಲು ನಮ್ಮ ಪಕ್ಷಕ್ಕೆ ದ್ರೋಹ ಮಾಡಿದೆ. ಈಗ ಕೆಲವು ಜನ ಮಾಡ್ತಾರೆ. ಅವ್ರಿಗೆ ಯಾಕಂದ್ರೆ ಈ ಪಕ್ಷಕ್ಕಿಂತಲೂ ತಮ್ಮ ವೈಯಕ್ತಿಕವಾದಂತ ಅಭಿಪ್ರಾಯಗಳು ಇರ್ತವೆ, ವೈಯಕ್ತಿಕವಾದಂತ ಹಿತಾಸಕ್ತಿಗಳು ಇರ್ತವೆ. ಅದಕ್ಕೆ ಮಾತಾಡ್ತಾರೆ. ನಮ್ದಾಗಿಲ್ಲ. ನಾವು ಈ ಪಕ್ಷ ಉಳಿಬೇಕಂತ ಯಾಕೆ ಹೇಳ್ತೇವೆ ಅಂದ್ರೆ, ಈಗ ಎಲ್ಲಾ ಪಕ್ಷಗಳ ತಾವು ನೋಡಿ, ಬಿಜೆಪಿ ನೋಡಿ, ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳನ್ನ ನೋಡಿ, ಆ ಪಕ್ಷಗಳಲ್ಲಿ ಬಡವರ ಧ್ವನಿ ಬಹಳ ಕಡಿಮೆ ಇದೆ. ಆ ಪಕ್ಷಗಳಲ್ಲಿ ಅನೇಕ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಬರ್ತಕ್ಕಂಥ ವರ್ಗಕ್ಕೆ ಬಹಳಷ್ಟು ಮಹತ್ವ ಕಡಿಮೆ ಇದೆ. ಅದಕ್ಕೆ ಇದು ಒಂದೇ ಪಕ್ಷ ಇದೆ, ಇದರಲ್ಲಿ ಗುರುತಿಸಿ ಎಲ್ಲರನ್ನ ತೆಗೆದುಕೊಳ್ತಾರೆ. ಇಲ್ಲೂ ಒಂದೆರಡು ತಪ್ಪಾಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಆಗ್ತವೆ ಸಹಜವಾಗಿ. ದೊಡ್ಡ ಪಕ್ಷದಲ್ಲಿ ಎಲ್ಲರಿಗೂ ನಾವು ತೆಗೆದುಕೊಂಡು ಹೋಗುವಾಗ ಒಬ್ರು ಇಬ್ರು ಬಿಟ್ಟು ಹೋಗ್ತಾರೆ. ಬಟ್ 100ಕ್ಕೆ 90% ಜನರನ್ನ ಸಮಾಧಾನ ಮಾಡತಕ್ಕಂತ ಕಾರ್ಯಕ್ರಮಗಳು, ಸಮಾಧಾನ ಮಾಡತಕ್ಕಂತ ರಾಜಕೀಯ ಪ್ರತಿನಿಧಿತ್ವ, ಸಮಾಧಾನ ಮಾಡತಕ್ಕಂತ ರಾಜಕೀಯ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷ ಕೊಡ್ತದೆ. ಪಕ್ಷಕ್ಕೆ ಇಂಥ ಹೀನಾಯ ಸ್ಥಿತಿ ಯಾಕೆ ಬಂತು? ನಾನು ಕೆಲವು ಸಲ ಹಿಂಗಾಗ್ತದೆ. ಸೋಲು ಗೆಲುವು, ಪ್ರಜಾಪ್ರಭುತ್ವ ಅಂದ್ರೇನು? ಇನ್ನೊಂದು ಪ್ರತಿ ಸಲ 100ಕ್ಕೆ 100 ನಾವು ಗೆಲ್ತೇವ, ಅಥವಾ ಪ್ರತಿ ಸಲ ಇದೇ ರೀತಿಯಾಗಿ ಆಕಸ್ಮಿಕವಾಗಿ ಈ ಸಲ ಈ ಪರಿಸ್ಥಿತಿ ನಾವು ಬಂದಿದೆ.